ಗುರುವಾರ ಬಂತು ಅಂದರೆ ಏನೋ ಒಂಥರ ಸಡಗರ ಸಂಭ್ರಮ ನನಗೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಇದ್ದಂಗೆ ಹೊರಗಡೆ ನೋಡಿದ್ರೆ ಮಳೆ ಸ್ವಲ್ಪ ಕಡಿಮೆಯಾಗಿ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಮಧ್ಯಾಹ್ನ ಆದಮೇಲೆ ಬಿಸಿಲೇ ಬಂತು. ನೆನ್ನೆ ವಾಶ್ ಮಾಡಿರೋ ಬೆಡ್ಶೀಟ್ ಎಲ್ಲ ಇವತ್ತು ಒಣಗಿಸಿದಾಯಿತು. ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ ಮೊಸಪ್ಪು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೆ. ಊರಿಂದ ಸೊಪ್ಪು ಕಟ್ಟು ಕಳಿಸಿದ್ರು, ತುಂಬಾ ಫ್ರೆಶ್ ಆಗಿತ್ತು. ಆ್ಯಂಡ್ ಸಖತ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆಗೆ ಮೊಸಪ್ಪು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಮೊಸಪ್ಪು ಊಟ ಮಾಡಿದ್ದಾಯಿತು. ದಿನಕ್ಕೆ ಒಂದು ಟೈಮ್ ಆದ್ರೂ ರಾಗಿ ಮುದ್ದೆ ತಿನ್ನಲೇಬೇಕು. ನಾನಂತೂ ಅದನ್ನು ಇಷ್ಟಪಡ್ತೀನಿ. ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ, ಮನೆ ಒರೆಸ್ಕೊಂಡು. ಆಮೇಲೆ ಕಾಫಿ ಟೈಮೇ ಆಗಿಬಿಡ್ತು. ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಪಾಪುಗೂ ಸ್ನಾನ ಮಾಡಿಸಿ ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ತುಳಸಿ ಕಿತ್ಕೊಂಡು ಬರೋಕ್ಕೆ ಹೋಗಿದೆ. ತುಳಸಿನ ನಾನು ಇದನ್ನು ಮನೆ ಹತ್ರನೇ ಹಾಕ್ಕೊಂಡಿರೋದು. ನಾವು ಅಲ್ಲೋಗಿ ತುಳಸಿ ಕಿತ್ಕೊಂಡು ಬಂದು ತುಳಸಿನೆಲ್ಲ ಕಟ್ಟಿ ದೇವ್ರಿಗೆ ಹಾಕೋದಕ್ಕೆ ರೆಡಿ ಮಾಡ್ಕೊತಿದ್ದೆ. ಒಂಥರ ಖುಷಿ, ನಾವೇ ಗಿಡದಲ್ಲಿ ಬೆಳೆದು ಈ ರೀತಿ ಪೂಜೆ ಮಾಡೋದ್ರಿಂದ. ಆ್ಯಂಡ್ ಗುರುವಾರ ಬಂತು ಅಂತಂದರೆ ನನಗೆ ಸಖತ್ತು ಖುಷಿ, ಏನೋ ಒಂಥರ ಸಂಭ್ರಮ ಸಡಗರ. ನನಗೆ ದೇವರಿಗೆ ತುಪ್ಪು ದೀಪ ಹಚ್ಚಿ ರಾಯರ ಹತ್ರ ಪೂಜೆ ಮಾಡಿದ್ದಾಯಿತು. ನಾನಿವತ್ತು ಬದುಕಿದ್ದೀನಿ, ಒಂದು ಮಗುವಿನ ತಾಯಿ ಆಗಿದ್ದೀನಿ, ಒಳ್ಳೆ ರೀತಿ ಜೀವನ ಮಾಡ್ತಿದ್ದೀನಿ ಅಂತೆಲ್ಲ ಹೇಳೋದಕ್ಕೆ ರಾಯರೇ ಕಾರಣ. ರಾಯರಿಲ್ಲ ಅಂತ ಅಂದಿದ್ರೆ ನಾನು ಇವತ್ತು ಈ ರೀತಿ ಬದುಕೋಕ್ಕಾಗ್ತಾನೆ ಇರಲಿಲ್ಲ. ರಾಯರ ಬಗ್ಗೆನೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಅವ್ರು ನನ್ನ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ಹೊಸ್ಲಿಗೂ ಕೂಡ ರಂಗೋಲಿ ಎಲ್ಲ ಬಿಟ್ಕೊಂಡು ಹೊಸ್ಲಲ್ಲೂ ಪೂಜೆ ಮಾಡ್ಕೊಂಡಿದ್ದ ಆಯಿತು. ನೈಟ್ ಊಟಕ್ಕೆ ಮಧ್ಯಾಹ್ನನೇ ಮಾಡ್ಕೊಂಡಿದ್ನಲ್ವ ಮೊಸಪ್ಪು ಸಾಂಬಾರು, ಅದನ್ನೇ ಊಟ ಮಾಡಿಕೊಂಡು ಏಳುಮಲೆ ಫಿಲಮ್ನ ನೋಡಿಕೊಂಡು ಡೇನ ಹೆಣ್ಣು ಮಾಡ್ತೀನಿ. ನಂದು ಇವತ್ತಿನ ದಿನ ಈ ರೀತಿ ಇತ್ತು. ನಿಮಗೆ ನನ್ನ ವಿಡಿಯೋ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ಕತೆ ಇಷ್ಟೇ. ಥ್ಯಾಂಕ್ ಯು ಆಲ್.